ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣನು ಜ್ಞಾನೋಪದೇಶವನ್ನು ಮುಂದುವರಿಸಿ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಆತ್ಮಸ್ವರೂಪದ ಸುಖವನ್ನು ತೊರೆಯದೆ ಇಂದ್ರಿಯಗಳಿಗೆ ವಶವಾಗಿರುವ ಪುರುಷನು ವಿಷಯಗಳ ಸೇವನೆ ಮಾಡಲಾರನೆಂದರೆ ಏನಾಶ್ಚರ್ಯ. ಆತ್ಮಸ್ವರೂಪದ ಸುಖವನ್ನು ತೊರೆಯದೆ ಇಂದ್ರಿಯಗಳಿಗೆ ವಶವಾಗದಿರುವ ಪುರುಷನು ವಿಷಯಗಳ ಸೇವನೆ ಮಾಡಲಾರನೆಂದರೆ ಏನಾಶ್ಚರ್ಯ. ಆತನ ಅಂತಃಕರಣವು ಆತ್ಮಾನಂದ ಸುಖದಲ್ಲಿ ಮಗ್ನವಾಗಿರುವುದು. ಒಳಗಿನ ತೃಪ್ತಿ ಪಡೆದವನು ಇಂದ್ರಿಯಗಳ ಸೌಖ್ಯಕ್ಕಾಗಿ ಹೋಗಬಲ್ಲನ. ಪಾಲುಂಡು ಮೇಲುಂಬರೆ ಅಂತ ದೊಡ್ಡವ್ರ ಮಾತು. ಇಲ್ಲಿ ಆತ್ಮಜ್ಞಾನದ ಅನುಭವವನ್ನು ಪಡೆದಂಥ ಜ್ಞಾನಿ ಇಂದ್ರಿಯ ಸುಖಕ್ಕೆ ಯಾವತ್ತೂ ಆತುರಿಯೋದಿಲ್ಲ. ಕುಮುದದ ಪತ್ರವನ್ನೇ ದೊನ್ನೆಯನ್ನಾಗಿಸಿ ಮಾಡಿಕೊಂಡು ಚಂದ್ರ ಕಿರಣದ ಶೀತಲಾಮೃತವನ್ನು ಪಾನ ಮಾಡುವ ಚಕೋರ ಪರಿಯು ಎಂದಿಗಾದರೂ ಮರಳಿನ ಕಣಗಳನ್ನು ತಿನ್ನಲು ಅಪೇಕ್ಷಿಸುವುದೇ. ಹೀಗೆಯೇ ಸ್ವಾತ್ಮಾನುಭವವನ್ನು ಪಡೆದು ಸ್ವರೂಪ ಸುಖವನ್ನು ಅನುಭವಿಸುತ್ತಿರುವವರು ತುಚ್ಛವಾದ ವಿಷಯ ಭೋಗಗಳಿಗಾಗಿ ಮೋಸ ಹೋಗುವರೇ. ವಿಷಯ ಭೋಗಗಳು ಇಂದ್ರಿಯಗಳ ಮೂಲಕ ಅನುಭವಿಸುವ ವಿಷಯಾನಂದದ ಸುಖಗಳನ್ನು ಬೇಕಾದ್ರೆ ಎಷ್ಟಾದರೂ ಅನುಭವಿಸಿ ನೋಡಿ. ಬೇಕಾದರೆ ನೀವೆಲ್ಲ ಅನುಭವಕ್ಕೆ ತಂದುಕೊಂಡು ನೋಡಿ. ಅನುಭವಿಸಿದಷ್ಟು ಆರಂಭದಲ್ಲಿ ಒಂಥರ ಹಿತವಾಗಿ ಕಾಣುತ್ತೆ. ಅನುಭವಿಸ್ತಾ ಅದೇನಾಗುತ್ತೆ, ದುಃಖವನ್ನು ತಂದು ಕೊಡ್ತದೆ. ಈಗ ಯಾವುದೋ ಒಂದು ಪಕ್ವನ್ನ ಚೆನ್ನಾಗಿರ್ತದೆ, ಭಾಳ ಇಷ್ಟವಾಯಿತು. ಆರಂಭದಲ್ಲಿ ತಿನ್ನುವಾಗ ಆ ಥರ, ಬಡಿಸಿದಾಗ ಆ ಥರ, ತಿಂತ ಏನೋ ಒಂಥರ ಸಂತೋಷ. ಇನ್ನೂ ತಿನ್ನು ಅಂತ ತಂದು ಬಡಿಸ್ತಾ ಇದ್ರೆ ಕೊನೆಗೆ ಅದೇನಾಗುತ್ತೆ, ಹೊಟ್ಟೆ ತುಂಬಿ ಅದಕ್ಕೂ ಮೇಲಾಗಿ ಎಷ್ಟೊತ್ತಿಗೆ ಇದೆಲ್ಲ ಖಾಲಿ ಆಗುತ್ತೋ ಹೊಟ್ಟೆಯಿಂದ ಅನ್ನೋಷ್ಟು ಉಬ್ಬಸದ ಅನುಭವ ಆಗಿ ಒದ್ದಾಡುವಂತ ಆಗ್ಬಿಡ್ತದೆ. ಸುಖವನ್ನೇ ಕೊಡೋದಾಗಿರೋದು ಇಂದ್ರಿಯ ಸುಖ, ವಿಷಯ ಸುಖಗಳು ಸುಖವನ್ನೇ ಕೊಡಬೇಕಾಗಿತ್ತಲ್ಲ, ಮತ್ತೆ ಯಾಕೆ ದುಃಖವನ್ನೇ ಯಾಕೆ ಉಂಟು ಮಾಡೋದು? ಹೀಗೆ ಇಂದ್ರಿಯಗಳ ಮೂಲಕ, ಯಾವ ಇಂದ್ರಿಯದ ಮೂಲಕ ಯಾವ ಸುಖವನ್ನು ಅನುಭವಿಸಿದ್ರು ಕೂಡ ಆರಂಭದಲ್ಲಿ ಅದು ಚೆನ್ನಾಗಿ ಕಂಡ್ರು ಅನುಭವಿಸ್ತಾ ಅದು ದುಃಖಕ್ಕೆ ಈಡು ಮಾಡ್ತದೆ ಹೊರತು ಶಾಶ್ವತವಾದ ನಿರಂತರವಾದ ಸುಖ ಅನುಭವವನ್ನು ಕೊಡ್ಲಾರೋ. ಇಲ್ಲಿ ಆತ್ಮಜ್ಞಾನಿಯಾದವನು ಆತ್ಮಜ್ಞಾನದ ಸುಖವನ್ನು ಕಂಡುಕೊಂಡಂಥವನು ಇಂದ್ರಿಯ ಸುಖ ಭೋಗಗಳಿಗೆ ಅವನು ಒಳಗಾಗೋದಿಲ್ಲ. ಹೇ ಅರ್ಜುನ, ಆದರೆ ಹಸಿವಿನಿಂದ ಬಳಲುವ ದರಿದ್ರನು ಒಟ್ಟನ್ನಾದರೂ ತಿಂದು ತೇಗುವಂತೆ. ನಾವು ಚೆನ್ನಾಗಿ 2 ಹೊತ್ತು ಊಟ ಮಾಡಲಿಲ್ಲ ಅಂದರೆ 3ನೇ ಹೊತ್ತಿಗಾದರೂ ಊಟ ಇರಲೇಬೇಕು. ಸಿಗಲಿಲ್ಲ ಅಂದರೆ ಆ ಟೈಮ್ಗೆ ಏನು ಸಿಕ್ಕುತ್ತೋ ಅದು ಅದನ್ನು ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಕಿಂಚಿತ್ತಾದರೂ ಆತ್ಮಸ್ವರೂಪ ಅನುಭವ ಇಲ್ಲದವನು ಇಂದ್ರಿಯಗಳ ವ್ಯಾಪಾರವನ್ನು ಮಾಡುತ್ತಾ ವಿಷಯ ಸುಖವೆಂಬ ಬಲೆಯಲ್ಲಿ ಬೀಳುವನು. ಈ ಸ್ವರೂಪ ಅನುಭವ ಇಲ್ಲದೆ ಇರೋನೇನು ಮಾಡ್ತಾನೆ, ಇಂದ್ರಿಯಗಳ ಮೂಲಕ ಸಿಗುವಂಥ ಸುಖಗಳನ್ನೇ ನಿಜವಾದ ಸುಖ ಅಂತ ತಿಳ್ಕೊಂಡು ಅದಕ್ಕಾಗಿ ಕಷ್ಟಪಡ್ತಾನೆ. ಈಗ ಲೋಕದ ಜನ ಎಲ್ಲ ಕಷ್ಟಪಡ್ತಿರೋದು ಇನ್ಯಾತಕ್ಕೆ? ಸುಖಕ್ಕಾಗಿಯೇ. ಆತ್ಮಜ್ಞಾನಿ ಕಷ್ಟಪಡ್ತಿರೋದು ಯಾತಕ್ಕೆ? ಅವನು ಸುಖಕ್ಕಾಗಿಯೇ. ಆದರೆ ಆತ್ಮಜ್ಞಾನಿಗೆ ನಿರಂತರ ಸುಖ ಎಲ್ಲಿದೆ ಅಂತ ಗೊತ್ತು. ಲೌಕಿಕರಿಗೆ ಅದರ ಸುಖ ಅನುಭವ ಯಾವುದು ಗೊತ್ತಿಲ್ಲ. ಇಂದ್ರಿಯಗಳ ಮೂಲಕ ಅನುಭವಿಸುವ ಸುಖವೇ ಸುಖ ಅಂತ ತಿಳ್ಕೊಂಡಿರ್ತಾರೆ. ಅದರಿಂದ ಅವರು ಇಲ್ಲಿ ಕಷ್ಟಪಡ್ತಾರೆ. ದಾಹದಿಂದ ಪೀಡಿತವಾದ ಜಿಂಕೆಯು ಹರಿಯುವ ನೀರನ್ನು ಬಿಟ್ಟು ಮೆರೆಯುವ ಮೃಗಜಲವನ್ನೇ ನೀರೆಂದು ತಿಳಿದು ಓಡುವಂತೆ ಆತ್ಮಜ್ಞಾನ ಸ್ವರೂಪವಿಲ್ಲದವರ ಮನಸ್ಸು ಸ್ವರೂಪ ಸುಖವನ್ನು ಬಿಟ್ಟು ಕ್ಷಣಿಕವಾದ ವಿಷಯ ಸುಖಗಳಿಗಾಗಿ ಹರ್ಷಭರಿತವಾಗಿ ಓಡುವುದು. ಈಗ ಮರಳುಗಾಡಿನಲ್ಲಿ ಬೆಂಕಿಯ ಬಿಸಿಲಿನ ಜಳಕ್ಕೆ ನೀರು ಕಂಡಂತೆ ಕಾಣ್ತಾ ಇರ್ತದೆ. ಇಲ್ಲೆಲ್ಲೋ ಒಂದು ಕಡೆ ನೀರಿನ ತೊರೆ ಹರಿತಾ ಇರ್ತದೆ. ಜಿಂಕೆ ಏನು ಮಾಡ್ತದೆ, ಇದನ್ನು ಬಿಟ್ಟು ಅಲ್ಲಿ ಕಾಣ್ತಾ ಇರೋ ಆ ಮರೀಚಿಕೆಯಾದ ನೀರಿನ ಇದು ಕಾಣುತ್ತಲ್ಲ ಮೃಗಜಲ, ಅದನ್ನು ಬೆನ್ನತ್ತಿ ಓಡ್ತದಂತೆ ಜಿಂಕೆ. ಆ ರೀತಿಯಲ್ಲಿ ಆತ್ಮಜ್ಞಾನದ ಸುಖವಿಲ್ಲದವರು ಇಂದ್ರಿಯಗಳ ಮೂಲಕ ಸಿಕ್ಕುವ ಸುಖಕ್ಕಾಗಿ ತ್ವರಿತ ಜಗತ್ತನ್ನು ತುಂಬ ಓಡಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ ಪಾಪ, ಅವ್ರಿಗೆ ತಿಳಿದಿರೋದಿಲ್ಲ. ಆತ್ಮ ಸ್ವರೂಪವಿಲ್ಲದವರ ಮನಸ್ಸು ಸ್ವರೂಪ ಸುಖವನ್ನು ಬಿಟ್ಟು ಕ್ಷಣಿಕವಾದ ವಿಷಯ ಸುಖಗಳಿಗಾಗಿ ಹರ್ಷಭರಿತರಾಗಿ ಓಡುವುದು. ನೈಜ ದೃಷ್ಟಿಯಿಂದ ನೋಡಿದರೆ ವಿಷಯ ಭೋಗದಲ್ಲಿ ನಿಜವಾಗಿಯೂ ಹೇಳುವುದಕ್ಕೆ ಯೋಗ್ಯವಾದ ಸುಖ ಇರುವುದಿಲ್ಲ. ಇಂದ್ರಿಯಗಳ ಮೂಲಕ ಅನುಭವಿಸೋ ಸುಖ ಎಲ್ಲಿ ಸುಖ ಇದೆ? ಆ ಕ್ಷಣಕಾಲ ಕಿಂಚಿತ್ತಷ್ಟೇ. ಆ ನಂತರ ಅದು ಅದರ ಹಿಂದ್ಗಡೆನೇ ದುಃಖ ವ್ಯಾಪ್ತವಾಗಿ ಓಡಿಬರುತ್ತೆ. ವಿಷಯದಲ್ಲಿ ಸುಖವಿದೆ ಎಂದು ಹೇಳುವವನ ಮಾತು ಮಿಂಚಿನ ಬೆಳಕಿನಲ್ಲಿಯೇ ಲೋಕದ ಸಕಲ ವ್ಯವಹಾರಗಳನ್ನು ನಡೆಸುವೆನೆನ್ನುವಂತಾಗುವುದು. ಮಳೆಗಾಲದಲ್ಲಿ
ಮಿಂಚು ಕ್ಷಣಕಾಲ ಹಿಂಗೆ ಬಂದು ಹಿಂಗೆ ಮರೆಯಾಗುತ್ತೆ. ಆ ಕ್ಷಣದಲ್ಲಿ ಆ ಮಿಂಚಿನ ಬೆಳಕಿಗೆ ಎಲ್ಲೋ ಅಸ್ಪಷ್ಟವಾಗಿ ಯಾವುದೋ ಒಂದು ವಸ್ತು ಕಾಣಬರುತ್ತೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಮಿಂಚಿನ ಬೆಳಕು ಎಷ್ಟೊತ್ತಿರೋಕ್ಕೆ ಸಾಧ್ಯ? ಹಿಂಗೆ ಬಂದು ಹಿಂಗೆ ಹೊರಟೋಗುತ್ತೆ. ಈ ಮಿಂಚಿನ ಬೆಳಕು ಎಷ್ಟೊತ್ತು ಕಾಣ್ತೋ ಅದರಲ್ಲಿ ಏನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಯಿತೋ ಅಷ್ಟೇ ಸುಖವನ್ನು ನಾವು ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ. ಬೇಕಾದರೆ ಅದನ್ನು ಸರಿಯಾಗಿ ಸವಿದು ನೋಡಿ, ಅಷ್ಟೇ ಹೊತ್ತು ಕಾಣೋದು. ಮಿಂಚಿನ ಬೆಳಕಲ್ಲಿ ಏನು ಕಂಡುವೋ ಅದೆಷ್ಟು ಹೊತ್ತು ಬಂತೋ ಅಷ್ಟೇ ಹೊತ್ತು. ಆದರೆ ಅದೇನಾಗುತ್ತೆ ಅಂದರೆ ದೀರ್ಘವಾಗಿರಂತೆ ಕಾಣ್ತದೆ. ಹೇ ಅರ್ಜುನ, ನೀನೇ ಹೇಳು, ಗಾಳಿ ಮಳೆ ಬಿಸಿಲಿನ ಬಾಧೆಯನ್ನು ಮೇಘದ ಛಾಯೆಯೇ ನಿವಾರಿಸುತ್ತಿದ್ದಂತೆ ಜನರ ವಾಸಕ್ಕೆ ಮಹಡಿ ಮನೆಗಳನ್ನು ಏತಕ್ಕೆ? ವತ್ಸನಾಭಿಯು ಸವಿಯಾಗಿದ್ದರೂ ತಿಂದವರು ತಪ್ಪದೆ ಸಾಯುವಂತೆ ವಿಷಯಗಳಲ್ಲಿಯ ಸುಖವೂ ಸಹ ನಾಶಕ್ಕೆ ಕಾರಣವಾಗುವುದರಿಂದ ಭ್ರಾಂತಿ ಮಾತ್ರವೇ ಸರಿ. ಪಾಪಗ್ರಹವಾದ ಭೌಮನಿಗೂ ಸಹ ಮಂಗಳವೆನ್ನುವಂತೆ. ಈಗ ಮಂಗಳ ಗ್ರಹವನ್ನು ಪಾಪಗ್ರಹ ಅಂತ ಕರೀತಾರೆ, ಆದರೆ ಅದಕ್ಕೆ ಮಂಗಳ ಅಂತ ಹೆಸರು. ಅದು ಭೌಮವಾಸರ ಯುಕ್ತಾಯಾಮ ಅಂತಾರೆ ಮಂಗಳಕ್ಕೆ. ಆದರೆ ಇಲ್ಲಿ ಮಂಗಳ ಅಂತ ಹೆಸರಿಡುವಂತೆ ಜನರು ವಿಷಯದ ಸಂಬಂಧದಲ್ಲಿ ಸುಖವೆಂದು ಹೆಸರನ್ನು ಉಪಯೋಗಿಸುವರು. ಈ ವಿಷಯ ಸುಖಕ್ಕೆ ಅವರು ಸುಖ ಅಂತ ಕರೀತಾರೆ. ವಿಷಯ ವಸ್ತುವಿನಿಂದ ಪಡೀತಕ್ಕಂಥ ಆನಂದವನ್ನು ಸುಖ ಅನ್ನೋ ಹೆಸರಿನಿಂದ ಕರೀತಾರೆ. ಈ ರೀತಿ ವಿಸ್ತರಿಸಿ ಹೇಳುವ ಮಾತು ಸಾಕು ಅರ್ಜುನ. ಎಷ್ಟು ವಿಸ್ತರಿಸಿ ಹೇಳಿದ್ರು ಅಷ್ಟೇ ಸಾಕು. ಹಾವಿನ ಎಡೆಯ ನೆರಳಿನಲ್ಲಿ ಇಲಿಯು ಸುಖವಾಗಿರಬಲ್ಲದೆ. ಹೀಗೆಯೇ ಪುರುಷರಿಗೆ ವಿಷಯಗಳ ಸಂಘದಿಂದ ದೂರಕ್ಕೆ ಸುಖಕರವಾಗಿ ಕಾಣಿಸಿದರೂ ಸಮೀಪಿಸಿ ಅನುಭವಿಸುವಾಗ ನಿರಂತರವೂ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ. ವಿರಕ್ತನಾದವನು ಅಂದರೆ ವೈರಾಗ್ಯಶಾಲಿಯು ವಿಷಯಾದಿಗಳನ್ನು ಮೇಲಿನಿಂದ ನೋಡುವುದಕ್ಕೆ ಸುಂದರವಾಗಿ ಕಾಣಿಸಿದರೂ ಪಾಂಡುರೋಗಿಯಂತಿರುವನೆಂದು ತಿಳಿಯುವನು. ವಿಷಯೋಪಭೋಗವು ಆದ್ಯಂತ ನೋಡಿದರೂ ಕೇವಲ ದುಃಖದಾಯಕವಾಗಿಯೇ ಇದೆ. ಆದರೆ ಮಾಡುವುದೇನು? ವಿಷಯಭೋಗವೇ ಅವರ ಜೀವನದ ಸರ್ವಸ್ವವಾಗಿರುವುದು. ಆದ್ದರಿಂದ ಮೂಢರು ಈ ತತ್ವವನ್ನು ಅರಿಯದೆ ಕಡು ಉತ್ಸಾಹದಿಂದ ವಿಷಯಗಳನ್ನು ಅನುಭವಿಸುವರು. ಹೊಲಸಾದ ಮಲದಲ್ಲಿ ವಾಸಿಸುವ ಕ್ರಿಮಿಗಳಿಗೆ ಎಂದಾದರೂ ಆ ಮಲದಲ್ಲಿ ಅಸಹ್ಯ ತೋರುವುದೇ? ಪಾಪ ಅವು ಅಲ್ಲಿಯೇ ಜನ್ಮ ಪಡೆದಿರ್ತವೆ. ನಮಗೇನನ್ಸುತ್ತೆ, ಹೊಲಸಾದ ಮಲ ಇದು ಅಂತ ನಮಗನ್ನಿಸುತ್ತೆ, ಅಸಹ್ಯ ಪಟ್ಕೊಳ್ತೀವಿ. ಆದರೆ ಅಲ್ಲೇ ಹುಟ್ಟಿರೋ ಮಲಕ್ಕೆ ಏನು ಅನ್ನಿಸ್ತದೆ? ಅದು ವಾಸಸ್ಥಾನ, ಅದು ಜನ್ಮಸ್ಥಾನ, ಅದಕ್ಕೇನು ಅನಿಸೋದಿಲ್ಲ. ಇದರಂತೆ ದುಃಖ ಜೀವರುಗಳಿಗೆ ತಮ್ಮ ದುಃಖವೇ ಪ್ರಿಯತಮವಾಗಿರುವುದರಿಂದ ವಿಷಯವೆಂಬ ಕೂಪದಲ್ಲಿಯೇ ಬಿದ್ದಿರುವರು. ಈ ಸದಾಕಾಲ ವಿಷಯೇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಸುಖವನ್ನು ಪಡೆಯೋದು, ಅದು ಸಿಕ್ಕಿದಾಗ ಸಂತೋಷ ಹರ್ಷವನ್ನು ಪಡೋದು, ಸಿಕ್ಕಲಿಲ್ಲ ಅಂದರೆ ದುಃಖ ಪಡೋದು, ಸದಾಕಾಲ ಈ ರೀತಿಯಲ್ಲೇ ಬಿದ್ದು ಒದ್ದಾಡ್ತಿರೋ ನಮಗೆ ಇದು ದುಃಖಕರವಾದದ್ದು ಅಂತ ಅನುಭವ ನಮಗೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಅದರಿಂದ ಜ್ಞಾನಿಗಳ ಮಾತನ್ನು ಅನುಸರಿಸಿ ನಡೆದಾಗ ಇದು ಸರಿಯಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇವರು ವಿಷಯವೆಂಬ ಶರದಿಯಲ್ಲಿ ಸಂಚರಿಸುವ ಮೀನುಗಳೇ ಸರಿ. ಅವರು ಆ ಶರದಿಯಿಂದ ಹೊರಕ್ಕೆ ಬರುವುದಾದರೂ ಹೇಗೆ? ಆದರೆ ಅವರು ದುಃಖವನ್ನು ಉಂಟು ಮಾಡುವ ವಿಷಯಗಳಲ್ಲಿ ದ್ವೇಷಿಗಳಾಗಿಯೂ ಉದಾಸೀನರಾಗಿಯೂ ಇದ್ದರೆ ಅಸಹ್ಯಕರವಾದ ಈ ಭೋಗಗಳು ತಮ್ಮಷ್ಟಕ್ಕೆ ತಾವೇ ನಶಿಸುವು. ಆದರೆ ಅವರಿಗೆ ಉದಾಸೀನವಾಗಲಿ ದ್ವೇಷವಾಗಲಿ ಈ ಇಂದ್ರಿಯ ಸುಖ ಭೋಗಗಳ ಮೇಲೆ ಬರೋದು ಯಾವ ಕಾಲಕ್ಕೆ? ಗರ್ಭದಲ್ಲಿ ವಾಸಿಸುವಾಗ ಉಂಟಾಗುವ ಕಷ್ಟವನ್ನು, ಭೀಕರವಾದ ಹುಟ್ಟು ಸಾವಿನ ಯಾತನೆಯನ್ನು ಅತಿಕ್ರಮಿಸುವವರು ಯಾರಿದ್ದಾರೆ? ಏನು ಹೇಳ್ತಾ ಇದರಲ್ಲಿ? ಗರ್ಭದಲ್ಲಿ ವಾಸಿಸುವಾಗ ಉಂಟಾಗುವ ಕಷ್ಟವನ್ನು, ತಾಯಿ ಗರ್ಭದಲ್ಲಿ ವಾಸಿಸುವಾಗ ಉಂಟಾಗುವ ಕಷ್ಟವನ್ನು, ಭೀಕರವಾದ ಹುಟ್ಟು ಸಾವಿನ ಯಾತನೆಯನ್ನು. ಒಬ್ಬ ಹಾಸ್ಯ ಕಲಾವಿದ ಒಂದು ಮಾತು ಹೇಳ್ತಿದ್ದ ತಾಯಿಗೆ, ನನ್ನ ಹೊಟ್ಟೆಯಲ್ಲಿ ನಿನ್ನ 10 ತಿಂಗಳು ಮಡಿಕೊಂಡು ಎತ್ತು ಸಾಕಿ ನಿನ್ನನ್ನು ಬೆಳೆಸಿದ್ದೀನಿ, ಈ ಬುದ್ಧಿ ಕಲ್ತಿದೆಯಲ್ಲ ಅಂದರೆ ಅವನು, ಏಯ್ ಬಾಯಿ ಮುಚ್ಚು, 10 ತಿಂಗಳು ನೀನು ನನ್ನನ್ನು ಎಷ್ಟು ಕಷ್ಟಪಡಿಸಿದೆಯಾ ಗೊತ್ತಾ? ಒಂದು ಕಿಟಕಿ ಇಲ್ಲ, ಒಂದು ಬಾಗಿಲಿಲ್ಲ, ಒಬ್ಬರ ಜೊತೆ ಆಟ ಆಡೋಂಗಿಲ್ಲ, ಆ ಕಡೆ ಈ ಕಡೆ ತಿರುಗಾಡೋಂಗಿಲ್ಲ, ಹಿಂಗೇ ಕೊಕ್ಕುಡಿಸ್ಕೊಂಡು ಕೈ ಕಾಲು ಕೊಕ್ಕುಡಿಸ್ಕೊಂಡು ಮನಗಿರಬೇಕು. ನೀನು ತಿಂದಿದ್ದು ಉಪ್ಪು ಹುಳಿ ಖಾರ ಅದ್ರ ಬಾಧೆ ಎಲ್ಲ ನಾನೇ ತಡ್ಕೋಬೇಕು. ಸುಖವಾಗಿದೆ ಅಂತ ಹೇಳ್ತೀಯ ಅಂತ ಜಗಳಕ್ಕೆ ಬಿದ್ದಿದ್ದ. ಅಂದರೆ ಈ ಗರ್ಭವಾಸ ಎಷ್ಟು ಕಷ್ಟವಾಗಿರ್ತದೆ ಅನ್ನೋದನ್ನ ಹಾಸ್ಯ ಕಲಾವಿದರ ಮೂಲಕ ಅದನ್ನು ವ್ಯಕ್ತಪಡಿಸಿದರು. ಈ ರೀತಿಯಲ್ಲಿ ಆ ಭೀಕರವಾದ ಗರ್ಭವಾಸ, ಹುಟ್ಟು ಸಾವಿನ ಯಾತನೆ ಇವುಗಳನ್ನೆಲ್ಲ ಅತಿಕ್ರಮಿಸೋರು ಯಾರಿದ್ದಾರೆ? ಅವುಗಳನ್ನೆಲ್ಲ ತಡೆಯೋ ಶಕ್ತಿ ಯಾರಿಗಿದೆ? ವಿಷಯಾಸಕ್ತರಾದವರು ಈ ವಿಷಯಗಳನ್ನು ಬಿಟ್ಟರೆ ಮಹಾದೋಷಗಳಿಗೆ ನಿಲ್ಲುವುದಕ್ಕೆ ಸ್ಥಳವೆಲ್ಲಿದೆ? ಈ ಮಹಾದೋಷಗಳೆಲ್ಲ ಯಾವಾಗ ಹೊರಟೋಗ್ತವೆ ನಮ್ಮಿಂದ ಅಂದರೆ ನಾವು ವಿಷಯದ ಆಸಕ್ತಿಯನ್ನು ಬಿಟ್ಟಾಗ. ಅನಂತರ ಜಗತ್ತಿನಲ್ಲಿ ಸಂಸಾರವೆಂಬ ಶಬ್ದವು ಮಿಥ್ಯವಾದಿತು.
ಯಾವಾಗ ವಿಷಯ ಸುಖಗಳನ್ನು ನಾವು ತ್ಯಾಗ ಮಾಡ್ತೀವೋ ಸಂಸಾರ ಅನ್ನೋದು ತನ್ನಿಂತಾನೇ ದೂರವಾಗುತ್ತೆ. ಸ್ವಾರ್ಥಿಗಳಾದ ಅಜ್ಞಾನಿಗಳು ವಿಷಯ ಸುಖವೆಂಬ ಸುಳಿಗುಂಡಿಯಲ್ಲಿ ಬಿದ್ದು ದುಃಖಗಳನ್ನೇ ಅನುಭವಿಸುತ್ತಾ ಭ್ರಾಂತಿಯಿಂದ ಮಾಯೆಗೆ ವಾಸ್ತವಿಕ ರೂಪವನ್ನು ಕೊಟ್ಟರು. ಯಾವಾಗ ದುಃಖಗಳನ್ನೇ ಅನುಭವಿಸ್ತಾ ಇದ್ರಲ್ಲ ಅವ್ರೇನು ಮಾಡಿದ್ರು, ಭ್ರಾಂತಿಯಿಂದಾಗಿ ಮಾಯೆಗೆ ವಾಸ್ತವಿಕ ರೂಪ ಕೊಟ್ಟರು. ಏ ವೀರಶ್ರೇಷ್ಠನಾದ ಅರ್ಜುನ, ನೀನೇ ವಿಮರ್ಶಿಸು. ವಿಷಯಗಳು ಕೆಡುಕನ್ನು ಉಂಟು ಮಾಡುವುದರಿಂದ ಇವುಗಳ ದಾರಿಯಲ್ಲಿ ಮರೆತಾದರೂ ಹೆಜ್ಜೆಯನ್ನು ಇಡಬೇಡ. ಯಾರು ವಿಷಯರೂಪವಾದ ವಿಷಯಗಳನ್ನು ತ್ಯಾಗ ಮಾಡಿ ವಿರಕ್ತರಾಗಿರುವರೋ ಅವರ ಎದುರಾಗಿ ವಿಷಯಗಳು ಬರುತ್ತಿದ್ದರೂ ಮೋಹವಿಲ್ಲದ್ದರಿಂದ ಅದರ ಸಂಬಂಧವಾದ ದುಃಖವು ತೋರುವುದಿಲ್ಲ. ಇದು ಜ್ಞಾನಿಗಳಿಗೆ ಮಾತ್ರ. ಅಜ್ಞಾನದಲ್ಲಿಯೇ ಬಿದ್ದು ಸಾಯ್ತಾ ಇರುವ ಪ್ರತಿಯೊಬ್ಬರಿಗೂ ಏನಾಗುತ್ತೆ, ವಿಷಯ ಸುಖಗಳನ್ನು ಅವರೇ ಆರಿಸ್ಕೊಂಡು ಹೋಗ್ಬೇಕಾದ್ರೆ ಇನ್ನು ಅದರಿಂದ ವಿಮುಖರಾಗೋದು ಯಾವ ಕಾಲಕ್ಕೆ? ಅದರಿಂದ ಜ್ಞಾನಿಗಳ ಸಹವಾಸವನ್ನು ಮಾಡಿದ್ದೇ ಆದರೆ ವಿಷಯ ಸುಖಕ್ಕೂ ಆತ್ಮಾನುಭವದ ಸುಖಕ್ಕೂ ವ್ಯತ್ಯಾಸ ಕಾಣಬರುತ್ತೆ. ಆಗ ನಾವು ಶಾಶ್ವತ ಸುಖವನ್ನು ಪಡಿಬೋದು. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.